ಓಕೆ ಸರಿನಾ? ಜೈ ರಾಯಣ್ಣ, ಜೈ ರಾಯಣ್ಣ, ಜೈ ರಾಯಣ್ಣ, ಜೈ ರಾಯಣ್ಣ. ಸ್ವಾಮೀಜಿಗಳ ಇವತ್ತು ಇವತ್ತು ಇಡೀ ಕರ್ನಾಟಕಕ್ಕೆ ಬರೀ ಬಿಜಾಪುರ ಅಲ್ಲ, ನಾನು ಬೆಂಗಳೂರು ಮಗಳಾದ್ರೂ ಕಲ್ಯಾಣ ಕರ್ನಾಟಕದ ಸೊಸೆ, ಸೊಸೆ ನೋಡಿ. ನಾವು ಅಲ್ಲಿದ್ರು ನಮ್ಮ ಆನೇಕಲ್ ಶಿವಣ್ಣ, ನಮ್ಮ ಆನೇಕಲ್ ಶಿವಣ್ಣ ಅಲ್ವೇ ಇದೆ ಅಂದ್ರೆ ನಾವು ಆ ಭಾಗದವರಿದ್ರು ಈ ಭಾಗದವರಿದ್ರು ನಾವೆಲ್ಲ ಮಕ್ಕಳು ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನೀವು ನಮ್ಮನ್ನ ಈ ವೇದಿಕೆಗೆ ಸೇರಿಸಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಮನಸ್ಸು ಮಾಡಿದ್ರೆ ಏನೇನು ಬೇಕಾದ್ರೂ ಸಾಧಿಸಬಲ್ಲೆ ಅನ್ನುವಂತ ಸಂದೇಶ ಇವತ್ತು ನಮ್ಮ ಹುಲಿಜಂತಿ ಮಾಳಿಂಗರಾಯರ ಆಚಾರ ಕೊಟ್ಟಾರೆ. ಪ್ರಕಾಶ್ ಜಾರಕಿಹೊಳಿಯವರಂತೂ ಅಕ್ಕ 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 ನೀವು ಬರ್ಬೇಕು ಅಕ್ಕ ಅನ್ನೋದೊಂದು ಬಿಟ್ರೆ ಅವ್ರ ಎದೆಯಲ್ಲಿ ನಾನು ನಿಜದ ಸುಂದರಿಗಳನ್ನು ನೋಡ್ತೀನಿ. ನನಗೆಲ್ಲ ನಮಸ್ಕಾರ ಮಾಡ್ತಾ ಎಲ್ಲಾ ನಾಯಕರಿಗೂ ಯುವ ನಾಯಕರು ಬಹಳ ಕಡಿಮೆ ಇದಾರಪ್ಪ. ಆದ್ರೆ ನಾಗಲಕ್ಷ್ಮಿ ಒಬ್ಳು ಸಾಕು ವೇದಿಕೆನೆಲ್ಲ ಕೈ ತಗೊಳ್ತಿದ್ರು. ತಂಗಿರಿ ಬರ್ರಿ, ಯಾರು ಕರಿಯಲ್ಲ, ನನ್ ಜೋಡಿ ನಿಲ್ ಬರ್ರಿ, 4 ಜನ ಇದೀವಿ ಬರ್ರಿ, ನಿಂತ್ಕೊಳ್ಳಿ ಅಲ್ರಿ ನಿಂತ್ಕೊಳ್ಳಿ ಅಲ್ಲ ಬರ್ರಿ. ನಮ್ಮ ಹೆಣ್ಮಕ್ಳಿಗೆ ಸ್ಥಾನ ಇರಲ್ರಿ, ವೇದಿಕೆ ಕರೆದು ಮೈ ಕೊಡಲ್ರಿ. ಅಂದ್ರಲ್ಲಿ ನಾವ್ 4 ಜನಕ್ಕೆ ವೇದಿಕೆ ಕೊಟ್ಟಿದ್ದೀರಪ್ಪ, ಮೈ ಕೊಟ್ಟಿದ್ದೀರಪ್ಪ, ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕರೆಸಿ ಗೌರವಿಸಿದ್ರಪ್ಪ. ಯಾವಾಗ ಒಂದು ಸಮಾಜ ಮುಂದೆ ಬರುತ್ತೆ ಅಂತಂದ್ರೆ ವೇದಿಕೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇರಬೇಕು, ಸಮಾಜದ ಮಹಿಳೆಯರು. ಅವಾಗಲೇ ಮಾತ್ರ ಸಮಾಜ ಮುಂದುವರಿಯಕ್ಕೆ ಸಾಧ್ಯ. ಡಾಕ್ಟರ್ BR ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಯಾವ ಸಮಾಜವನ್ನ ನೀವು ಕೇಳಿಸ್ಕೊಂಡ್ರೆ, ಯಾವ ಸಮಾಜವನ್ನ ನೀವು ನಮ್ಮ ಸಮಾಜ ಬಹಳ ಬೆಳೆದೈತೆ ಅಂತ ಹೇಳ್ತೀವಲ್ರೆ, ನಿಮ್ ಸಮಾಜ ಬೆಳೆದಿದೆ ಅಂತ ನಿಮ್ಮನ್ನ ನೀವು ಲೆಕ್ಕ ಹಾಕ್ಬೇಕಾದ್ರೆ ಆ ಸಮಾಜದ ಹೆಣ್ಣು ಮಗಳ ಸ್ಥಿತಿಗತಿಗಳನ್ನ ಅರಿಬೇಕು. ಅವಾಗ ಮಾತ್ರ ಆ ಸಮಾಜ ಬೆಳೆದಿದೆ ಅಂತ ಹೇಳಕ್ಕೆ ಸಾಧ್ಯ. ಹೌದಾ ಇಲ್ಲ? ಹೌದಾ ಇಲ್ಲ? ನನ್ನ ಜೋಡಿ ನೀವೆಲ್ಲರೂ ನೋಡಿ, ನಮ್ಮ ತಂಗಿ ಮೊದಲ ಹಾಡು ಹೇಳಕ್ಕಂತೆ. ಯಾವ ಹಾಡು ಹೇಳದ್ದು? ಅಲ್ರು ಹಣೆ ಮೇಲೆ ಎಲ್ಲರೂ ಹೇಳ್ತೀರಾ? ನನ್ನ ಜೊತೆ ಒಂದ್ಸಲ ಹೇಳ್ತೀರಾ? ಹೇಳ್ತೀರಾ? ನಾನು ಹೇಳಿದ್ಮೇಲೆ ಹೇಳ್ರಪ್ಪ. ಹಾ, ಹಣೆ ಮ್ಯಾಲೆ ಭಂಡಾರ ಚಂದ, ಎದಿಲ್ಮ್ಯಾಲೆ ಕಂಬಳಿ ಅಂದ. ಅಮ್ಮ ಯಾವ್ದು ಕೊಟ್ಟಪ್ಪ? ಹಣೆ ಮ್ಯಾಲೆ ಭಂಡಾರ ಚಂದ, ಎದಿಲ್ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ. ಏನ್ರಿ ಎಲ್ಲ ಎನರ್ಜಿ ಹೋಯ್ತಾ? ಅವಾಜ್ ಎಲ್ಲ ಹೋಗೈತ್ರಿ. ಸಮಯವನ್ನ ಪ್ಲೀಸ್ ಪಾಲಿಸಿದ. ಹಣೆ ಮ್ಯಾಲೆ ಭಂಡಾರ ಚಂದ, ಎದುರ್ಮ್ಯಾಲೆ ಕಂಬಳಿ ಅಂದ, ಡೊಳ್ಳಿನ ಪದ ಚಂದ. ನಮ್ಮ ಸಂಸ್ಕೃತಿ ಶ್ರೀಗಂಧ. ಆದ್ರೆ ನಿಮ್ ಪೇಪರ್ ಕೊಟ್ಬಿಟ್ಟಿದ್ದಾರೆ ಭಾಷಣ ಚಿಕ್ಕದಾಗಿ ಮಾಡಿ ಅಂತ. ಆಯೋಗದ ಅಧ್ಯಕ್ಷರಿಗೆ ಕೊಡ್ಬಾರ್ದು. ಇಲ್ರಿ ಇಲ್ರಿ, ನೀವು ಎಷ್ಟೇ ಕೊಟ್ಟರೆ ನಾನು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತೀನಿ.
ಯಾರು ಅವಮಾನಗಳಿಂದ ಅಪಮಾನಗಳಿಂದ ಒಂದು ನಾಯಕರಾಗಲ್ರಿ. ಕನಕದಾಸನ ನೆನಪಿಟ್ಕೊಳ್ರಿ ನೀವು. ಅವರು ಮೊದಲು ಕನಕ ನಾಯಕ, ತಿಮ್ಮಪ್ಪ ನಾಯಕ ನಂತರ ದಾಸನಾದ್ರು. ನಾಯಕನಿಗೆ ಎಲ್ಲೆಲ್ಲಿ ಅವಮಾನಗಳಯ್ಯೋ ಒಳಗೆ ಸೇರಿಸ್ತಿರ್ಲಿಲ್ಲ. ನಮ್ಮನ್ನು ನೀವು ರೋಡಲ್ಲಿ ಬಿಟ್ಟರು ಸಾಕು, ನಾವು ಬೀದಿಯಲ್ಲೇ ನಿಲ್ಸೋತಿ, ನಮಗೆ ವೇದಿಕೆನೂ ಬೇಕಾಗಿಲ್ಲ. ನಮಗೆ ನೀವು ನಿಮ್ ಜಾಗದಲ್ಲಿದ್ರೆ ಸಾಕು. ನಮಗೆ ನೀವೆಲ್ಲಿ ಕೂತಿದ್ದೀರ ಅಲ್ಲೇ ಕೂತು ಸಾಕ್ರಿ. ನಮಗೆ ನಾವು ಕನಕದಾಸರ ಅಡಿಯಲ್ಲಿ ನಡೆಯುವಂತ ಮಗಳು. ಅದೇನ್ರಿ ರಾಯಣ್ಣ ಬರೀ ಹೆಸರು, ರಾಯಣ್ಣ ಈ ಮಣ್ಣಿನ ಕಣ, ರಾಯಣ್ಣ ಸ್ವಾಭಿಮಾನದ ಪ್ರತೀಕ, ರಾಯಣ್ಣ ಅಪ್ರತಿಮ ದೇಶಭಕ್ತ, ರಾಯಣ್ಣ ಅನ್ಯಾಯದ ವಿರುದ್ಧ ನಿಂತಿದ್ದಂತ ಕ್ರಾಂತಿಕಾರಿ ಮಗರೇ. ಅಂತ ವಂಶಸ್ಥರು ನಾವೆಲ್ಲರೂ. ನಾವು ಖಂಡಿತವಾಗ್ಲು ಎಷ್ಟೇ ಸೋಲುಗಳು ಬರ್ಲಿ, ಎಷ್ಟೇ ಅಪಮಾನಗಳು ಬರ್ಲಿ, ನಾವು ನಿಂತಿವ್ರಿ. ಅಣ್ಣ ಹೇಳ್ತಾ ಇದ್ರು, ಅಣ್ಣ ಬರ್ರಿ ಅಣ್ಣ ಇಲ್ಲಿ, ನಾ ಸೋತೀನಿ. ಬರೀ ಸೋಲು ಉಡದೆ ಗೆದ್ರೆ ಅದು ಬರೀ ಗೆಲ್ಲುವಷ್ಟೇ ರೀ. ಸೋತು ಗೆದ್ರೆ ಅದು ಇತಿಹಾಸ ಅಣ್ಣರೇ. ಯಾವಾಗ್ಲೂ ನಾನು ಹೆಚ್ಚೇನು ಮಾತಾಡಲ್ಲ ಬಿಡ್ರಿ. ಈಗ ಮಾತಾಡ್ಬೇಕು.